ಸತತ 4 ಬಾರಿ ಗಾಂಧಿ ಗ್ರಾಮ ಒಂದು ಪುರಸ್ಕಾರಕ್ಕೆ ಆಯ್ಕೆಯಾದಂತಹ ಒಂದು ಗ್ರಾಮ ಪಂಚಾಯಿತಿ 3 ಬಾರಿ ಪ್ರಶಸ್ತಿಯನ್ನು ಕೂಡ ಸ್ವೀಕಾರ ಮಾಡಿದೆ. ಇದು ಪ್ರತಿಯೊಂದು ಗ್ರಾಮ ಪಂಚಾಯತ್ಗಳಿಗೂ ಕೂಡ ಮಾದರಿ, ಆದರೆ ತಪ್ಪಾಗಕ್ಕೆ ಹೋಗಲ್ಲ, ಮಾದರಿನೇ ಅಂತ ಹೇಳ್ಬೋದು. ಇಷ್ಟಕ್ಕೂ ಯಾವುದೋ ಆ ಗ್ರಾಮ ಪಂಚಾಯಿತಿ ಅಂತ ನೀವು ತಿಳ್ಕೊಬೇಕಾದ್ರೆ ಈ ಒಂದು ಸ್ಟೋರಿಯನ್ನು ನೋಡಲೇಬೇಕಾಗುತ್ತೆ. ನೋಡಿ, ಸ್ವಚ್ಛತೆ, ನೈರ್ಮಲ್ಯ, ಕಂದಾಯ ಒಂದು ವಸೂಲಿ ಸೇರಿ ಸರ್ಕಾರದ ವಿವಿಧ ಯೋಜನೆಗಳ ಒಂದು ಅನುಷ್ಠಾನವನ್ನು ಪರಿಗಣಿಸಿ ನೀಡಲಾಗುವಂತಹ ಒಂದು ಗಾಂಧಿ ಗ್ರಾಮ ಒಂದು ಪುರಸ್ಕಾರಕ್ಕೆ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಆನೂರು ಗ್ರಾಮ ಪಂಚಾಯಿತಿ ಈಗ ಸತತವಾಗಿ 4 ವರ್ಷಗಳಿಂದ ಕೂಡ ಆಯ್ಕೆ ಆಗ್ತಾನೆ ಬರ್ತಾ ಇದೆ. ಇದು ಒಂದು ದೊಡ್ಡ ಖುಷಿಯ ವಿಚಾರ ಆ ಭಾಗದ ಜನರಿಗೆ, ಆ ಗ್ರಾಮದ ಜನರಿಗೆ. 3 ಬಾರಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದೆ ಈ ಒಂದು ಗ್ರಾಮ ಪಂಚಾಯಿತಿ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಿಂದ ಡಿಸೆಂಬರ್ 1ನೇ ತಾರೀಕು ಬೆಂಗಳೂರಿನಲ್ಲಿ ವಿಧಾನಸೌಧದ ಒಂದು ಬ್ಯಾಂಕ್ವೆಟ್ ಹಾಲ್ನಲ್ಲಿ ಈ ಒಂದು ಪ್ರಶಸ್ತಿಯನ್ನು ಕೊಡಲಾಗಿತ್ತು. ಪರಿಶೋತ್ಥಾನ ಮತ್ತು ಅಭಿನಂದನಾ ಪತ್ರವನ್ನು ನೀಡಿ ಪುರಸ್ಕಾರ ಮಾಡಿದ ಈ ಒಂದು ಗ್ರಾಮ ಪಂಚಾಯಿತಿಯನ್ನು ನಿಜಕ್ಕೂ ಕೂಡ ಹೆಮ್ಮೆ ಅಂತಾನೆ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ PDO ಖ್ಯಾತಯಿಣಿ ಹೇಳಿದ್ದಾರೆ, ಕಳೆದ 5 ವರ್ಷಗಳಿಂದ ಆನೂರು ಗ್ರಾಮ ಪಂಚಾಯಿತಿ PDO ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. 4 ಬಾರಿ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಯ್ಕೆ ಆಗಿದ್ದು, 3 ಬಾರಿ ನಾವು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದೇವೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ 4 ಹಳ್ಳಿಗಳು ಸಹ ಅಭಿವೃದ್ಧಿ ಪಡಿಸಲಾಗಿದ್ದು, ಸರ್ಕಾರದಿಂದ ಸಿಗುವಂತಹ ಎಲ್ಲ ಸವಲತ್ತುಗಳನ್ನು ಸಾರ್ವಜನಿಕರಿಗೆ ಸಿಗುವಂತೆ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಾನು ಈ ಪ್ರಶಸ್ತಿ ಪಡೆದುಕೊಂಡಿದ್ದು ನಮ್ಮ ಮುಂದಿನ ಕೆಲಸಗಳಿಗೆ ಮತ್ತಷ್ಟು ಹುಮ್ಮಸ್ಸನ್ನು ಹೆಚ್ಚಿಸಿದೆ. ನಮ್ಮ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಹಾಗೂ ಅಧ್ಯಕ್ಷ, ಉಪಾಧ್ಯಕ್ಷ, ಸದಸ್ಯರು ಸಹ ನಮಗೆ ಸಹಕರಿಸಿದ್ದು ಪಂಚಾಯಿತಿ ಅತಿ ವೇಗವಾಗಿ ಬೆಳೀತಾ ಇದೆ ಅಂತ ತಿಳಿಸಿದ್ದಾರೆ. ನನ್ನ ಹೆಸರು ಪ್ರಕಾಶ್ ಅಂತ, ಜಿಪ್ತವಸಳ್ಳಿ ಆನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು. ದಿನ ನಮ್ಮ ಪಂಚಾಯತಿಗೆ ಒಂದು ಪ್ರಶಸ್ತಿ, ಗಾಂಧಿ ಪುರಸ್ಕಾರ ಪ್ರಶಸ್ತಿ ಕೊಡಬೇಕಾದ್ರೆ ಒಂದು ಜವಾಬ್ದಾರಿಯಿಂದ ಕೆಲಸ ಮಾಡಿ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಒಂದು ಪಂಚಾಯತಿ ಅಧಿಕಾರಿಗಳಿಂದ ಸ್ವಲ್ಪ ಡೆವಲಪ್ಮೆಂಟ್ ಆಗಬೇಕು. ಇಲ್ಲಾಂದರೆ ಪಂಚಾಯತಿ ಯಾವುದು ಡೆವಲಪ್ಮೆಂಟ್ ಆಗಲ್ಲ. ಯಾಕಂದರೆ ಅವರು ಕಷ್ಟ ಬಿದ್ದು ನಮ್ಮ ಸಂಸಾರ ಮಾಡಿದ್ರೆ ಅವರು ಬಾಳಪ್ಪ ನಮ್ಮ ಸಂಬಳ ಬರ್ತದ ತಿನ್ಕೊಂಡು ಮಾಡ್ಕೊಳೋದು, ಅದು ಯಾವುದು ಅಭಿವೃದ್ಧಿ ಆಗೋದಿಲ್ಲ. ಒಳ್ಳೆ ಅಧಿಕಾರಿ PDO ಸಿಕ್ಕಿದ್ದಾರೆ, ಡೆವಲಪ್ಮೆಂಟ್ ಆಗಿದೆ. ನಮ್ಮ 3 ಸಲ ಸತತವಾಗಿ ನಮ್ಮ ಗಾಂಧಿ ಪುರಸ್ಕಾರ ಅಂತ ನಮ್ಮ ಪಂಚಾಯತ್ಗೆ ಕೊಟ್ಟಿದ್ದಾರೆ, ಅಭಿನಂದನೆ ಹೇಳಬೇಕಾಗಿದೆ. ಅದೇ ಥರನೇ ನಮ್ಮ ಈ ಗೌರ್ಮೆಂಟ್ ಮಾಡಿರೋ ಇದು ಈಗ ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ಈ ಸೊತ್ತು ಮೊದಲು ಗ್ರಾಮಟನ ಇತ್ತು, ಈ ಸೊತ್ತು ಮಾಡೋಕ್ಕೆ ಸೊರೈಟ್ ಇದರಲ್ಲಿ ಕೊಡ್ತಾ ಇಲ್ಲ. ಪ್ರತಿಯೊಂದಕ್ಕೂ ಒಬ್ಬ ಬಡವರಿಗೆ ಒಂದು ಹಕ್ಕನ್ನು ಸಿಗ್ತದೆ ಇವತ್ತು. ಯಾಕಂದರೆ ಒಂದು ಲೋನ್ ಮಾಡಬೇಕಾದ್ರೆ ಬೇರೆ 2 ಎಕರೆ 3 ಎಕರೆ 5 ಲಕ್ಷ ಪಡಿಬೇಕು. ಇವಾಗೇನಿಲ್ಲ, ಪಂಚಾಯಿತಿಯಲ್ಲಿ ಒಂದು ಜೀಸೆಟ್ ಮಾಡಿಕೊಟ್ರೆ ಒಂದು ಬಡವರಿಗೆ ಮನೆ ಕಟ್ಟೋದಕ್ಕೆ ಒಂದು ಅವಕಾಶ ಕೊಟ್ಟು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.